ನಮಸ್ಕಾರ ಗೆಳೆಯರೇ, ನೀವು ಬರೀ 100 ರೂಪಾಯಿ ಹೂಡಿಕೆ ಮಾಡಿದರೆ 8 ಲಕ್ಷ ರೂಪಾಯಿ ರಿಟರ್ನ್ ಬರ್ತದೆ ಅಂತ ಹೇಳಿದ್ರೆ ನಂಬ್ತೀರಾ? ಯಸ್, ಇದು ಸರ್ಕಾರದ ಬೆಂಬಲ ಹೊಂದಿರುವ ಪೋಸ್ಟ್ ಆಫೀಸ್ ಆರ್‌ಡಿ ಯೋಜನೆ. ಇವತ್ತಿನ ವಿಡಿಯೋದಲ್ಲಿ ಈ ಯೋಜನೆಯ ಡೀಟೇಲ್ಸ್, ಹೇಗೆ 100 ರೂಪಾಯಿ ಇನ್ವೆಸ್ಟ್ ಮಾಡಿ 8 ಲಕ್ಷ ರೂಪಾಯಿ ತಲುಪೋದು ಮತ್ತು ಸಾಲ ಸೌಲಭ್ಯವರೆಗೂ ಎಲ್ಲವನ್ನೂ ಸ್ಪಷ್ಟವಾಗಿ ತಿಳಿಸುತ್ತೀನಿ. ಪೋಸ್ಟ್ ಆಫೀಸ್ ರಿಕರಿಂಗ್ ಡೆಪಾಸಿಟ್ ಆರ್‌ಡಿ ಯೋಜನೆ ದೇಶದಾದ್ಯಂತ 1.55 ಲಕ್ಷ ಪೋಸ್ಟ್ ಆಫೀಸ್ ಶಾಖೆಗಳಲ್ಲಿ ಲಭ್ಯ. ಗ್ರಾಮ, ನಗರ ಎಲ್ಲೆಡೆ ಈ ಸೌಲಭ್ಯ ಸಿಗಲಿದೆ ಮತ್ತು ಮೈನರ್ 10 ವರ್ಷದಿಂದ ಮೇಲೆ ಕೂಡ ಖಾತೆ ತೆಗೆದುಕೊಳ್ಳಬಹುದು. ಈ ಯೋಜನೆಯ ಸ್ಪೆಷಾಲಿಟಿ ಅಂದ್ರೆ ಕೇವಲ 100 ರೂಪಾಯಿಯಿಂದ ಕೂಡ ಪ್ರಾರಂಭಿಸಬಹುದು, ಅದು ಕೂಡ ಯಾವುದೇ ಮ್ಯಾಕ್ಸಿಮಮ್ ಲಿಮಿಟ್ ಇಲ್ಲದೆ. ಇದನ್ನೇ ಮಂತ್ಲಿ 5,000 ರೂಪಾಯಿ ಇನ್ವೆಸ್ಟ್ ಮಾಡಿದರೆ 5 ವರ್ಷದಲ್ಲಿ 3 ಲಕ್ಷ ರೂಪಾಯಿ ಹೂಡಿಕೆ ಮಾಡಿದರೆ 56,830 ರೂಪಾಯಿ ಬಡ್ಡಿ, ಒಟ್ಟಾರೆ 3,56,830 ರೂಪಾಯಿ. ಇದೇ ಹಣವನ್ನು ಇನ್ನೂ 5 ವರ್ಷ ಇನ್ವೆಸ್ಟ್ ಮಾಡಿದರೆ 6 ಲಕ್ಷ ರೂಪಾಯಿ ಹೂಡಿಕೆ, 2,54,272 ರೂಪಾಯಿ ಬಡ್ಡಿ, ಒಟ್ಟಾರೆ 8,54,272 ರೂಪಾಯಿ. ಖಾತೆ ಪ್ರಾರಂಭಿಸಲು ಹತ್ತಿರದ ಪೋಸ್ಟ್ ಆಫೀಸ್ಗೆ ಹೋಗಿ ಫಾರ್ಮ್ ತುಂಬಿ ಆಧಾರ್ ಮತ್ತು ಪ್ಯಾನ್ ಕಾರ್ಡ್ ಜಮಾ ಮಾಡಿ ಮತ್ತು ಖಾತೆ ತೆರೆದ ದಿನಾಂಕದ ಆಧಾರದ ಮೇಲೆ ಪ್ರತಿ ತಿಂಗಳು 15ನೇ ತಾರೀಕು ಅಥವಾ ಕೊನೆಯ ದಿನ ಒಳಗೆ ಹಣ ಹಾಕಬೇಕು. ಹೀಗೆ ಸೆಕ್ಯೂರಿಟಿ ಮಾತ್ರವಲ್ಲ, ಅಗತ್ಯದ ಸಂದರ್ಭದಲ್ಲಿ ಸಾಲ ಸಹ ಸಿಗುತ್ತೆ. ಕನಿಷ್ಠ 12 ತಿಂಗಳ ಹೂಡಿಕೆಯ ನಂತರ 50% ಹಣ ಲೋನ್ ಆಗಿ ಪಡೆಯಬಹುದು. ಉದಾಹರಣೆಗೆ 50,000 ರೂಪಾಯಿ ಹೂಡಿದಿದ್ರೆ 25,000 ರೂಪಾಯಿ ಸಾಲವಾಗಿ ಸಿಗುತ್ತೆ. ಹೀಗಾಗಿ ಗೆಳೆಯರೇ, ನಿಮ್ಮ ಬಜೆಟ್ ಏನೇ ಇದ್ದರೂ -100 ಭಾರತೀಯ ರೂಪಾಯಿಯಿಂದ ಪ್ರಾರಂಭಿಸಿ ಲಕ್ಷಾಂತರ ಸಂಪಾದಿಸೋದು ನಿಮ್ಮ ಕೈಯಲ್ಲಿದೆ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹೆಚ್ಚು ಪ್ರಾಮಾಣಿಕ ಹಣಕಾಸು ಟಿಪ್ಸ್ಗಾಗಿ.